ಆತ್ಮೀಯರೇ, ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ನಾನಿಂದು ಹಂಚಿಕೊಳ್ಳಲು ತಂದಿರುವಂಥ ವಿಷಯ ವಸ್ತು ಮೌರ್ಯರ ಆಡಳಿತದಲ್ಲಿ ಜನಗಣತಿ ಹೇಗಿತ್ತು ಅಂತ. ಪ್ರಸ್ತುತವಾಗಿ ಜನಗಣತಿ ಕೂಡ ಮಾಡ್ತಾ ಇದ್ದಾರೆ. ಆಗಲೂ ಜನಗಣತಿ ಇತ್ತು ಅನ್ನೋದು ನೋಡ್ಕೊಂಬರುವ. ಪ್ರಪಂಚದಲ್ಲಿ ಮೊದಲಿಗೆ ಜನಗಣತಿ ಆರಂಭಿಸಿದ ದೇಶ ರೋಮ್ನ ಸೇರ್ಬಿಯನ್ ಆರಂಭಿಸಿದ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ. ನಂತರ ದೇಶ ಭಾರತ, ಅದು ಮೌರ್ಯರ ಕಾಲದಲ್ಲಿ. ನೋಡ್ರಿ, 6ನೇ ಶತಮಾನದಲ್ಲಿ ಜಗತ್ತಿನಲ್ಲಿ ಜನಗಣತಿ ಆರಂಭಿಸಿದವರಲ್ಲಿ ಭಾರತ ಎರಡನೇದಾದರೆ ಮೊದಲಿನ ರೋಮ್ ದೇಶ. ಮೌರ್ಯರು ಪ್ರತಿ ವರ್ಷವೂ ಜನನ, ಮರಣ, ಲಿಂಗ ಪ್ರಮಾಣ, ಜಾತಿ, ಉದ್ಯೋಗಗಳ ಸಂಖ್ಯೆ, ಆದಾಯ, ವೆಚ್ಚ ಮುಂತಾದ ಮಾಹಿತಿಗಳನ್ನು ಸಂಗ್ರಹಿಸಲು ಜನಗಣತಿ ಮಾಡುತ್ತಿದ್ದರು. ಇದಕ್ಕಾಗಿ ಪ್ರತ್ಯೇಕ ಕಾಯಂ ಕಚೇರಿ ಇತ್ತು ಎಂದು ಕೌಟಿಲ್ಯ ಹೇಳಿದ್ದಾನೆ. ಇದರಿಂದ ಸರ್ಕಾರಕ್ಕೆ ಯೋಜನೆಗಳನ್ನು ಕೈಗೊಳ್ಳಲು ನೆರವಾಗುತ್ತಿತ್ತು. ಇದರ ದಾಖಲೆಗಳನ್ನು ಸಂರಕ್ಷಿಸಿಡಲಾಗುತ್ತಿತ್ತು. ಪ್ರಾಂತ್ಯಾಡಳಿತ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನು 4 ಪ್ರಾಂತ್ಯಗಳನ್ನು ವಿಂಗಡಿಸಿದರು. ಉತ್ತರ ಪಥ ಅಂದರೆ ತಕ್ಷಶಿಲಾ ರಾಜಧಾನಿ, ಆವಂತಿ ಪಥ ಉಜ್ಜಯಿನಿ, ಪೂರ್ವ ಪಥ ತೋಸಾಲಿ ಅಥವಾ ಕಳಿಂಗ, ದಕ್ಷಿಣ ಪಥ ಪಾಟಲಿಪುತ್ರ. ಮಧ್ಯಪ್ರದೇಶ ಪಾಟಲಿಪುತ್ರಗಳು ನೇರವಾಗಿ ರಾಜನಿಂದಲೇ ಆಳಲ್ಪಡ್ತಿದ್ದವು. ಸೌರಾಷ್ಟ್ರ ಗಿರ್ನಾರ್ ರಾಜಧಾನಿಯಾಗಿ ಆಳಲ್ಪಡ್ತಿತ್ತು. ಈ ಪ್ರಾಂತ್ಯಗಳಿಗೆ ಗವರ್ನರ್ಗಳೇ ಜವಾಬ್ದಾರರಾಗಿದ್ದರು. ಈ ಪ್ರಾಂತ್ಯಗಳ ಗವರ್ನರ್ಗಳಾಗಿ ಸಾಮಾನ್ಯವಾಗಿ ರಾಜನ ಸಂಬಂಧಿಕರು ಮತ್ತು ಮಕ್ಕಳನ್ನು ನೇಮಿಸಲಾಗುತ್ತಿತ್ತು. ಅವರನ್ನು ಕುಮಾರರು ಎನ್ನಲಾಗುತ್ತಿತ್ತು. ಇವರ ಸಲಹೆಗೆ ಒಂದು ಸಲಹಾ ಸಮಿತಿ ಇತ್ತು. ಜೊತೆಗೆ ಮಹಾಮಾತ್ರರು, ಪ್ರಾದೇಶಿಕರು ನೆರವಾಗುತ್ತಿದ್ದರು. ಪ್ರಾಂತ್ಯಗಳನ್ನು ವಿಷಯ ಮತ್ತು ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು. ಸ್ಥಳೀಯ ಮಟ್ಟದಲ್ಲಿ ಸ್ಥಾನಿಕ ಅಥವಾ ಅಗ್ರನೋಮಿ ಅಥವಾ ಜಿಲ್ಲಾಧಿಕಾರಿ, ಯುಕ್ತ, ತೆರಿಗೆ ವಸೂಲಿಗಾರ, ಪ್ರಭೇದಕ, ವರದಿಗಾರ, ಸ್ತ್ರೀ ಮಹಾಮಾದ್ರ, ಸ್ತ್ರೀಯರ ಮೇಲ್ವಿಚಾರಕ, ಲಿಪಿಕಾರಯುಕ್ತ, ತೆರಿಗೆ ವಸೂಲಿಗಾರ, ಮಹಾಮಾತ್ರ, ನಗರಾಧಿಕಾರಿ, ರಾಜುಕ, ಪ್ರಾದೇಶಿಕ ಅಧಿಕಾರಿ, ತೆರಿಗೆ ವಸೂಲಾಧಿಕಾರಿ, ಪುರುಷರು, ರಾಜನ ನಿಕಟವರ್ತಿ, ವಾಚುಭವಿ ಅಂತ ಮಹಾಮಾತ್ರರು, ಗಡಿಯಾಧಿಕಾರಿಗಳು ಕಾರ್ಯನಿರತರಾಗಿರುತ್ತಿದ್ದರು. ರಜುಕರು ಭೂಮಾಪನ ಅಧಿಕಾರಿಗಳಾಗಿದ್ದು ಕಂದಾಯ ನಿಗದಿಪಡಿಸುತ್ತಿದ್ದರು. ಆಡಳಿತದ ಪ್ರಾಥಮಿಕ ಘಟಕವಾಗಿದ್ದು ಗ್ರಾಮಿಕನು ಇದರ ಅಧಿಕಾರಿ. ಇದರ ನೆರವಿಗೆ ಗ್ರಾಮಸಭೆ ಇದ್ದಿತು. ಸರ್ಕಾರದಿಂದ ವೇತನ ಪಡೆಯುತ್ತಿದ್ದರು. ಗ್ರಾಮಸ್ಥರಿಂದ ಚುನಾಯಿತನಾಗುತ್ತಿದ್ದ ಇಲ್ಲಿನ ಮೇಲಧಿಕಾರಿಯೇ ಗೋಪ. ಗೋಪನಿಗೆ 5ರಿಂದ 10 ಗ್ರಾಮಗಳ ಆಡಳಿತ ಸೇರಿತ್ತು. ಗೋಪನಿಗಿಂತ ಮೇಲಧಿಕಾರಿಯ ಸ್ಥಾನಿಕ. ಇವನ ಕೈ ಕೆಳಗಡೆ 4ನೇ 1 ಜಿಲ್ಲೆಯ ಭಾಗವಾಗಿತ್ತು. ಇವರೆಲ್ಲರೂ ಮೇಲ್ವಿಚಾರಕನೇ ಸಮವರ್ತಿ ಅಥವಾ ಅಗ್ರನೋಮಿಯಾಗಿದ್ದರು. ಮೌರ್ಯರ ಕಾಲದ ಜನಜೀವನ. ಮೌರ್ಯರ ಕಾಲದ ಸಾಮಾಜಿಕ ಸ್ಥಿತಿ ನೋಡೋದಾದರೆ ಚತುರ್ವರ್ಣ ಹಾಗೂ ಚತುರಾಶ್ರಮಗಳು ಜಾರಿಯಲ್ಲಿದ್ದು ಜಾತಿ ಪದ್ಧತಿಗಳು ಕಠಿಣವಾಗಿದ್ದವು. ಅನ್ಯ ಜಾತಿಯವರೊಂದಿಗೆ ಮದುವೆ ಹಾಗೂ ಸಹಭೋಜನಗಳು ಇರಲಿಲ್ಲ. ಚಾಂಡಾಲರು ಊರ ಹೊರಗಿದ್ದರು. ಸಾಮಾಜಿಕ ಪದ್ಧತಿಗಳು. ಏಕಪತ್ನಿತ್ವ ಜನಪ್ರಿಯವಾಗಿತ್ತು. ಬಹುಪತ್ನಿತ್ವ ಅರಸ ಮತ್ತು ಶ್ರೀಮಂತರಲ್ಲಿ ಮಾತ್ರ ಇತ್ತು. ವಿವಾಹವಾದ 8 ವರ್ಷಗಳಲ್ಲಿ ಪತ್ನಿ ಸಂತಾನಹೀನಳಾದರೆ ಪತಿ ಮರುವಿವಾಹವಾಗಬಹುದಿತ್ತು. ಸತಿ ಪದ್ಧತಿ ವಾಯುವ್ಯ ಭಾರತದಲ್ಲಿ ಮಾತ್ರ ರೂಢಿಯಲ್ಲಿತ್ತು. ಸಾಲಗಾರರು ಗುಲಾಮರಾಗಿರುತ್ತಿದ್ದರು. ವೇಶ್ಯಾವೃತ್ತಿ ರೂಢಿಯಲ್ಲಿತ್ತು. ಸ್ತ್ರೀಯರ ಸ್ಥಾನಮಾನ. ವೇಶ್ಯಾವೃತ್ತಿ, ಬಹುಪತ್ನಿತ್ವ, ಸತಿ ಪದ್ಧತಿ, ಸ್ತ್ರೀ ಗುಲಾಮಗಿರಿ, ವರದಕ್ಷಿಣೆ ಪದ್ಧತಿಗಳು ಸ್ತ್ರೀಯರ ಸ್ಥಾನಮಾನ ಕೀಳಾಗಿಸಿದ್ದವು. ವೃದ್ಧ ಶಿಕ್ಷಣ, ವೇದಾಧ್ಯಯನ ನಿಷೇಧವಾಗಿತ್ತು. ಸ್ತ್ರೀಯರನ್ನು ಕೊಳ್ಳು ಇಲ್ಲವೇ ಮಾರುವ ಪದ್ಧತಿ ಅಸ್ತಿತ್ವದಲ್ಲಿತ್ತೆಂದು ಮೆಗಸ್ತನೀಸ್ ಹೇಳಿದ್ದಾನೆ. ಸ್ತ್ರೀಯರಿಗೆ ವಿವಾಹ ವಿಚ್ಛೇದನ ಹಾಗೂ ಮರುವಿವಾಹದ ಹಕ್ಕುಗಳಿದ್ದವು. ಮೌರ್ಯರ ಕಾಲದ ಆರ್ಥಿಕ ಸ್ಥಿತಿ. ಜನರ ಪ್ರಮುಖ ಕಸುಬಾಗಿತ್ತು ಕೃಷಿ. ಜನರ ಪ್ರಮುಖ ಕಸುಬಾಗಿತ್ತು. ಎತ್ತುಗಳ ಸಹಾಯದಿಂದ ಭೂಮಿ ಉಳುಮೆ ಮಾಡುತ್ತಿದ್ದರು. ಮೌರ್ಯರು ಕೃಷಿ ನೀರಾವರಿ ಅನುಕೂಲಕ್ಕಾಗಿ ಕೆರೆ, ಕಾಲುವೆ, ಸರೋವರಗಳನ್ನು ನಿರ್ಮಿಸಿದ್ದರು. ಚಂದ್ರಗುಪ್ತ ಸೌರಾಷ್ಟ್ರ ರಾಜ್ಯದ ರಾಜ್ಯಪಾಲ ಪುಷ್ಯಗುಪ್ತನ ಸುದರ್ಶನ ಎಂಬ ಸರೋವರ ನಿರ್ಮಿಸಿದ್ದನು. ಅಶೋಕನು ಕಾಲದಲ್ಲಿ ತುಷಸ್ಥನು ಈ ಸರೋವರಕ್ಕೆ ಕಾಲುವೆ ನಿರ್ಮಿಸಿ ಜೀರ್ಣೋದ್ಧಾರ ಕೈಗೊಂಡನು. ಗುಲಾಮರನ್ನು ಕೃಷಿ ಉತ್ಪಾದನೆಯಲ್ಲಿ ಬಹುವಾಗಿ ಬಳಸಿಕೊಳ್ಳಲಾಯಿತು. ಸರ್ಕಾರವು ಅನೇಕ ಗೋದಾಮುಗಳನ್ನು ನಿರ್ಮಿಸಿತ್ತು. ಕಾಡುಗಳನ್ನು ಕಡಿದು ಭೂಮಿ ಸಾಗುವಳಿ ಮಾಡಲು ಶೂದ್ರರನ್ನು ಬಳಸಿಕೊಳ್ಳಲಾಗುತ್ತಿತ್ತು. ಕೃಷಿ ಭೂಮಿ ಒಡೆತನ ರಾಜನಿಗೆ ಹೊಂದಿತ್ತು. ಪಶುಗಳ ಉಸ್ತುವಾರಿಕೆಗೆ ಸರ್ಕಾರ ವಿಶೇಷ ಅಧಿಕಾರಿಗಳನ್ನು ನೇಮಿಸಿತು. ಕೈಗಾರಿಕೆಗಳು. ಕೌಟಿಲ್ಯನ ಮಥುರಾ, ಅಪರಾಂತ, ಕಾಶಿ, ವಂಗ,
ವತ್ಸ, ಮಹಿಷಿಗಳ ಹತ್ತಿ ಉತ್ಪಾದನೆಗೆ ಹೆಸರಾಗಿದ್ದವು. ಜಿಂಕೆ ಮತ್ತು ಮೇಕೆ ಚರ್ಮವನ್ನು ಬಟ್ಟೆಗಾಗಿ ಬಳಸುತ್ತಿದ್ದರು. ಬಹುತೇಕ ಕೈಗಾರಿಕೆಗಳು ಸರ್ಕಾರದ ಬಡತನದಲ್ಲಿದ್ದವು. ಸೀಸ, ಕಬ್ಬಿಣ, ಗಣಿ, ಹಡಗು, ನಾಣ್ಯ, ಉಪ್ಪು ತಯಾರಿಕೆ ಮುಂತಾದವು ಸರ್ಕಾರದ ಒಡೆತನದಲ್ಲಿದ್ದವು. ಶಸ್ತ್ರಾಸ್ತ್ರ ತಯಾರಿಕೆ, ಮದ್ಯಪಾನ ತಯಾರಿಕೆ, ನೌಕರಿ ನಿರ್ಮಾಣಗಳು ಇತ್ಯಾದಿ. ವರ್ತಕರು ವರ್ತಕ ಗ್ರಂಥಗಳನ್ನು ರಚಿಸಿಕೊಂಡಿದ್ದರು. ಅವುಗಳನ್ನು ಪೂಗ ಅಥವಾ ನಿಗಮ ಎಂದು ಕರೆಯುತ್ತಿದ್ದರು. ಇವು ಇಂದಿನ ಬ್ಯಾಂಕಿಂಗ್ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದವು. ಸಾಲಕ್ಕೆ ವಾರ್ಷಿಕ 15 ಬಡ್ಡಿ ವಿಧಿಸುತ್ತಿದ್ದವು. ಶ್ರೇಣಿಗಳನ್ನು ಮುಖ್ಯಸ್ಥನನ್ನು ಶೆಟ್ಟಿ ಎಂದು ಕರೆಯುತ್ತಿದ್ದರು. ವ್ಯಾಪಾರ ಮತ್ತು ವಾಣಿಜ್ಯ. ಹೆದ್ದಾರಿಗಳಿಂದ ದೇಶೀಯ ವ್ಯಾಪಾರ ಜನಪ್ರಿಯವಾಗಿತ್ತು. ಪಾಟಲಿಪುತ್ರ, ತರುಲ, ಕಾಶಿ, ತಕ್ಷಶಿಲಾ, ಉಜ್ಜಯಿನಿ, ಮಥುರಾ, ಕಾಕಂಬಿಗಳು ಪ್ರಸಿದ್ಧ ವ್ಯಾಪಾರ ಕೇಂದ್ರಗಳಾಗಿದ್ದವು. ಹೆದ್ದಾರಿಗಳ ಪಕ್ಕ ಧರ್ಮಶಾಲೆಗಳನ್ನು ನಿರ್ಮಿಸಲಾಗಿತ್ತು. ಭಾರತವು ಈಜಿಪ್ಟ್, ಗ್ರೀಕ್, ಸಿರಿಯಾ, ರೋಮ್ನೊಂದಿಗೆ ವಾಣಿಜ್ಯ ಸಂಬಂಧಗಳನ್ನು ಹೊಂದಿತ್ತು. ಮಸ್ಲಿನ್ ಬಟ್ಟೆ, ಹತ್ತಿ, ದಂತ, ರೇಷ್ಮೆ, ಅಕ್ಕಿ, ಸಾಂಬಾರ ಪದಾರ್ಥಗಳು, ಮುತ್ತು, ರತ್ನ, ಶ್ರೀಗಂಧ, ಲೇಖಪನಗಳು ರಫ್ತಾಗುತ್ತಿದ್ದವು. ಆಮದು ಲೆನಿನ್, ಬೆಳ್ಳಿ, ಚಿನ್ನ, ದ್ರಾಕ್ಷಿರಸ, ಗಾಜಿನ ವಸ್ತು ಇತ್ಯಾದಿ. ಸೂಪರ್, ತಾಮ್ರ, ಲಿಪಿ, ಬ್ರೋಚ್, ಕಲ್ಯಾಣಗಳು ಪ್ರಮುಖ ಬಂದರುಗಳಾಗಿದ್ದು ವಸ್ತುಗಳು ಹೆಚ್ಚಾಗಿ ಜಲಮಾರ್ಗಗಳ ಮೂಲಕ ಸಾಗಿಸಲ್ಪಡುತ್ತಿದ್ದವು. ಚಂದ್ರವಳ್ಳಿ ಬಳಿ ಇತ್ತೀಚೆಗೆ ರೋಮಿನ ಬೆಳ್ಳಿ ನಾಣ್ಯಗಳು ದೊರೆತಿದ್ದು ರೋಮಿನೊಡನೆ ಸಮೃದ್ಧ ವ್ಯಾಪಾರವನ್ನು ತಿಳಿಸುತ್ತದೆ. ಭಾರತದ ಮಧ್ಯ ಏಷ್ಯಾದ ಮೂಲಕ ಪರ್ಷಿಯಾ ಕೊಲ್ಲಿ, ಕೆಂಪು ಸಮುದ್ರದ ಮೂಲಕ ಪಾಶ್ಚಾತ್ಯ ರಾಷ್ಟ್ರಗಳೊಂದಿಗೆ ವಾಣಿಜ್ಯ ಸಂಬಂಧ ಹೊಂದಿತ್ತು. ಕಂದಹಾರದಿಂದ ಹೀರತ್, ಬೋಲಾನ್ ಕಣಿವೆ ಮೂಲಕ ಹಾದು ಕೆಳಗಿನ ಸಿಂಧೂ ಕಣಿವೆಯನ್ನು ಸಂಪರ್ಕಿಸುವ ರಸ್ತೆ ಮಾರ್ಗಗಳಿದ್ದವು. ಮೌರ್ಯರ ಕಾಲದ ನಗರಗಳು ಸಮೃದ್ಧವಾಗಿ ಬೆಳೆದಿದ್ದು ಎಂದು ಸ್ಟ್ರಾಂಬೋ, ಆಲಿಯನ್ಸ್, ಫ್ರೀನಿ ಲೇಖಕರಿಂದ ತಿಳಿದುಬರುತ್ತದೆ. ಧನ್ಯವಾದಗಳು. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.